ಮಂಗಳೂರು ನಗರ ಪೊಲೀಸ್ ಇತ್ತೀಚಿನ ದಿನಗಳಲ್ಲಿ ಬಹಳ ಅತ್ಯುತ್ತಮ ರೀತಿಯಲ್ಲಿ, ಬಹಳ ಕಠಿಣ ರೀತಿಯಲ್ಲಿ ಡ್ರಗ್ಸ್ ಮಾಫಿಯಾದ ವಿರುದ್ಧ ದೊಡ್ಡ ಸಮರವನ್ನೇ ಸಾರಿದೆ. ಮೊನ್ನೆ ಕೂಡ ಒಂದು ಅತಿ ದೊಡ್ಡ ಡ್ರಗ್ ಹಾಲ್ ಅನ್ನು ಕೂಡ ಭೇದಿಸುವಲ್ಲಿ ಮಂಗಳೂರು ನಗರ ಪೊಲೀಸ್ ಹಾಗೂ ಸಿಸಿಬಿ ಪೊಲೀಸ್ ಅವರು ಬಹಳ ದೊಡ್ಡ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಮಂಗಳೂರು ನಗರಕ್ಕೆ ಬರುವಂತಹ ಡ್ರಗ್ ಸಪ್ಲೈ ಆಗಲಿ, ಗಾಂಜಾ ಆಗಲಿ, MDMA ಆಗಲಿ ಅಥವಾ ಬೇರೆ ರೀತಿಯ ನಾರ್ಕೋಟಿಕ್ಸ್ ವಸ್ತುಗಳನ್ನಾಗಲಿ ತಡೆಯುವಲ್ಲಿ ಮಂಗಳೂರು ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅದರ ಜೊತೆಗೆ ಮೈಂಡ್ ಆಲ್ಟರಿಂಗ್ ಸಬ್ಸ್ಟೆನ್ಸಸ್ ಹೇಳ್ಬೋದು, ಇಟ್ ಕ್ಯಾನ್ ಬಿ ದಿಸ್ ಕೆಮಿಕಲ್ಸ್, ಎಸ್ಪೆಷಲಿ ದಿಸ್ MDMA ಇವತ್ತು ಒಂದು ಹಬ್ ಆಗಿದೆ. ನಿನ್ನೆ ನ್ಯೂಸ್ ಅಲ್ಲಿ ಬಂದಿದೆ ಅರೌಂಡ್ 50 lakh ಇದ್ದು ಹಿಡಿದಿದ್ದಾರೆ ಹೇಳಿ. ಸೊ ಇಮ್ಯಾಜಿನ್ ಯಾರೆಲ್ಲ ಇದ್ದಾರೆ ಇದರಲ್ಲಿ ಸೇರಿದ್ದಾರೆ, ಆಲ್ ದ ಯೂತ್ಸ್ ಆರ್ ದೇರ್. ಸೊ ನಮ್ಮ ಮುಂದಿನ ಜನರೇಷನ್ ಏನಾಗ. ಸೊ ಟುಡೇ ವಿ ಆರ್ ಕಮಿಂಗ್ ಫಾರ್ವರ್ಡ್ ಆ್ಯಂಡ್ ವಿ ವಿಲ್ ಮೇಕ್ ಶ್ಯೂರ್ ಅಟ್ ಲೀಸ್ಟ್ ವಿ ಕ್ಯಾನ್ ಸ್ಪ್ರೆಡ್ ದಿಸ್ ಅವೇರ್ನೆಸ್ ಇನ್ ಆಲ್ ದ ಪಾಸಿಬಲ್ ಏರಿಯಾಸ್. ನಮ್ಗಿಂತ ಎಷ್ಟು ಆಗ್ತದೆ ಅಷ್ಟು, ಬಿಕಾಸ್ ಮ್ಯಾಂಗ್ಳೂರ್ ವಾಸ್ ನೆವರ್ ಇನ್ ಟು ಆಲ್ ದೀಸ್ ಥಿಂಗ್ಸ್. ಇವತ್ತು ಮಂಗಳೂರು ಇದರಲ್ಲಿ ಎಲ್ಲ ಮೇಲೆ ಬಂದಿದೆ ಫಾರ್ ಅನ್ವಾಂಟೆಡ್ ಥಿಂಗ್ಸ್, ಬಟ್ ವಿ ಆರ್ ಆಲ್ವೇಸ್ ನೋನ್ ಫಾರ್ ದ ಕಲ್ಚರಲ್ ಆ್ಯಂಡ್ ಟ್ರೆಡಿಷನ್ಸ್ ಆಫ್ ಮ್ಯಾಂಗ್ಳೂರ್. ಇವತ್ತು ನಮ್ಮ ಯುವ ಜನತೆ ದಾರಿ ತಪ್ಪಿದೆ. ಎಲ್ಲ ಕಾಲೇಜುಗಳಲ್ಲಿ ಡ್ರಗ್ಸ್ CVC ಕಾಲೇಜಿಗೆ ಹೋಗುವಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾಲೇಜಿನಲ್ಲಿ ಗಲಾಟೆ, ವಿದ್ಯಾರ್ಥಿಗಳು ಕಲಿಯುವುದಿಲ್ಲ, ಡಿಪ್ರೆಷನ್ಗೆ ಹೋಗ್ತಾರೆ. ನಾವು ಬ್ರ್ಯಾಂಡ್ ಮಂಗಳೂರನ್ನು ಕಟ್ಟಿ ಬೆಳೆಸಬೇಕು. ಮಂಗಳೂರು ನಗರ ವ್ಯಾಪಾರ ಹಾಗೂ ವಾಣಿಜ್ಯೋದ್ಯಮ ವಿಚಾರದಲ್ಲಿ ಇನ್ನಷ್ಟು ಮುಂದೆ ಹೋಗಬೇಕು. ಇತ್ತೀಚೆಗೆ ತಾನೇ ಸರ್ಕಾರ ಮಂಗಳೂರಿನಲ್ಲಿ IT ಪಾರ್ಕ್, IT ಹಬ್ಗಳನ್ನು ತೆರೆಯುವಂಥ ಉದ್ದೇಶಗಳನ್ನು ಹೊಂದಿದ್ದು ಮಂಗಳೂರು ನಗರ ಬಹಳ ವೇಗವಾಗಿ ಬೆಳೀತಾ ಇದೆ. ಈ ಸಂದರ್ಭದಲ್ಲಿ ಮಂಗಳೂರು ನಗರವನ್ನು ನೋಡುವಂಥ ಪ್ರತಿಯೊಬ್ಬರು ಈ ಮಂಗಳೂರು ನಗರ ಶಾಂತವಾಗಿದೆ, ಒಂದು ವ್ಯವಸ್ಥಿತ ರೀತಿಯಲ್ಲಿ ಇಲ್ಲಿ ಡ್ರಗ್ಸ್ ಸಮಸ್ಯೆಗಳು ಕಡಿಮೆಯಾಗಿದೆ ಅಂತ ನೋಡುವಾಗ ಅದು ಬ್ರ್ಯಾಂಡ್ ಮಂಗಳೂರು ಇಮೇಜನ್ನು ಮತ್ತಷ್ಟು ಕಟ್ಟಿ ಬೆಳೆಸುವಲ್ಲಿ ಸಹಕಾರಿಯಾಗ್ತದೆ. ನಾವೆಲ್ಲರೂ ಒಟ್ಟು ಸೇರಿ ನಮ್ಮ ಒಂದು ಏನು ಮಂಗಳೂರು ಇದೆ, ಆ ಗ್ಲೋರಿ ಆಫ್ ಮ್ಯಾಂಗ್ಳೂರನ್ನು ಮತ್ತೆ ಹಿಂದೆ ಹಿಂಪಡೆದು ಮಂಗಳೂರು ಒಂದು ಸರ್ವಧರ್ಮದ ಸಂಗಮ ಎಂಬ ಒಂದು ಮಾತು ಇದೆ, ಅದನ್ನು ಮತ್ತೊಮ್ಮೆ ನಾವು ಮೇಲೆಗೆ ತರಬೇಕು. ಬ್ರ್ಯಾಂಡ್ ಮಂಗಳೂರನ್ನು ಕಟ್ಟಿ ಬೆಳೆಸಬೇಕು. ಮತ್ತೊಮ್ಮೆ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡು ಇಲ್ಲಿ ವ್ಯಾಪಾರ ವಹಿವಾಟು ದೊಡ್ಡ ಮಟ್ಟದಲ್ಲಿ ನಡೆದು ಎಲ್ಲರೂ ಸಮಾಜದಲ್ಲಿ ಶಾಂತಿಯುತವಾಗಿ ಬದುಕುವ ಹಾಗೆ ನಾವು ಕಟ್ಟಿ ಶ್ರಮಿಸಲಿಕ್ಕೆ ಕೈ ಜೋಡಿಸೋಣ. ಡ್ರಗ್ಸಿಗೆ ಯಾರು ಅಟ್ರ್ಯಾಕ್ಟ್ ಆಗಿದ್ದಾರೆ ಅವರನ್ನು ಸರಿ ಮಾಡುವುದರ ಜೊತೆಗೆ ಒಂದು ಯುವ ಸಮೂಹ ಕಾಲೇಜ್ಗಳಲ್ಲಿ, ಕ್ಲಾಸ್ಗಳಲ್ಲಿ ನೋಡ್ತಾ ಇದೆ ಇದು ಏನು ಅಂತ. ಅವರಿಗೆ ಇದರ ಬಗ್ಗೆ ಒಂದು ಭಯ ಬರುವ ಹಾಗೆ ಮತ್ತು ಇದರಿಂದ ಆಗುವ ನೆಗೆಟಿವ್ ಇಂಪ್ಯಾಕ್ಟ್ಗಳು, ಒಬ್ಬ ವ್ಯಕ್ತಿ, ಆ ಯುವಕ ತಾನು ಡ್ರಗ್ಸನ್ನು ತೆಗೆದುಕೊಂಡ್ರೆ ಅವನ ಮೇಲಾಗುವ ಪರಿಣಾಮ ಯಾವ ರೀತಿ ಅವನ ಫ್ಯಾಮಿಲಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತದೆ, ಜೊತೆಗೆ ಅವನ ಪರ್ಸ್ನಲ್ ಆ್ಯಟಿಟ್ಯೂಡ್ ಹಾಗೂ ಅವನ ಮುಂದಿನ ಭವಿಷ್ಯದ ಮೇಲೆ ಯಾವ ರೀತಿ ಮಾರಕ ಆಗುತ್ತದೆ ಎಂಬುದನ್ನು ನಾವು ಅವರಿಗೆ ತೋರಿಸಿಕೊಡಬೇಕಾದ ಅಗತ್ಯ ಇದೆ. ನಮಗೆ 100ಕ್ಕೆ 100 ಅಲ್ಲದಿದ್ದರೂ ಯಾರು ಈ ದಾರಿಗೆ ಹೋಗುವವರಿದ್ದಾರೆ ಅವರನ್ನು ತಡೆಯುವಂಥ ಕೆಲಸವನ್ನು ನಾವೆಲ್ಲರೂ ಒಟ್ಟಿಗೆ ಸೇರಿ ಮಾಡ್ಬೋದು. ಯಾರೆಲ್ಲ ಚಟಕ್ಕೆ ಬಲಿಯಾಗಿದ್ದರು ಅವರನ್ನು ಸರಿದಾರಿಗೆ ತರುವಂಥ ವ್ಯವಸ್ಥೆಯ ಜೊತೆಗೆ ಅವರು ಮುಂದೆ ಮಾದರಿಯಾಗುವ ಹಾಗೆ, ಜನರಿಗೆ ಮಾದರಿಯಾಗಿ ಅದರಿಂದ ನೆಗೆಟಿವ್ ಏನು ಅವರಿಗೆ ಆಗಿತ್ತು ಇಂಪ್ಯಾಕ್ಟ್ ಅದನ್ನು ಜನರಿಗೆ ತಿಳಿಸುವ ವಿಚಾರವನ್ನು ಕೂಡ ಮಾಡ್ತಾ ಇದೆ. ನಮ್ಮದು ಟಾರ್ಗೆಟ್ 8th ಸ್ಟ್ಯಾಂಡರ್ಡಿಂದ ಹಿಡಿದು ಡಿಗ್ರಿ ಕಾಲೇಜ್ವರೆಗೆ. ಒಂದು ಡೇಟಾ ಪ್ರಕಾರ 10th ಸ್ಟ್ಯಾಂಡರ್ಡ್ವರೆಗೆ ಕೂಡ ವಿದ್ಯಾರ್ಥಿಗಳು ಇಂಥದ್ದಕ್ಕೆ ಅಟ್ರ್ಯಾಕ್ಟ್ ಆಗ್ತಾ ಇದ್ದಾರೆ. ನೋಡಿ, ನಾಳೆ ಅದು ಬೇರೆ ಕಡೆಗೆ ಹೋಗ್ಬೋದು. ಸೊ ನಮ್ಮ ಏನಂತ ಹೇಳಿದರೆ, ತೆಗೆದುಕೊಳ್ಳಿಕ್ಕೆ ಯಾರಿಗೆ ಅದೆಲ್ಲ ಒಂದು ಅಟ್ರ್ಯಾಕ್ಟ್ ಕಾಣ್ತದೆ ಅಂಥವರನ್ನು ತಡೆಯುವ ಕೆಲಸದ ಜೊತೆಗೆ ತೆಗೆದುಕೊಂಡವರು ಇದರಿಂದ ಹಿಂದೆ ಬರುವಂಥ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ನೋಡಿ, ಮುಂಚೆಲ್ಲಾದರೆ ಒಬ್ಬ ಡ್ರಗ್ಸ್ ಸಿಕ್ಕಿದರೆ ಅದು ಅಲ್ಲಿಗೆ ಅವನ ಮೇಲೆ ಕೇಸ್ ಆಯಿತು, ಮುಗೀತಿತ್ತು. ಬಟ್ ಈಗ ಹಾಗೆಲ್ಲ. ಡಿಪಾರ್ಟ್ಮೆಂಟ್ ಅವನಿಗೆ ಕೊಟ್ಟವರು ಯಾರು, ಅವನಿಗೆ ಯಾರು ಕೊಟ್ಟಿದ್ದಾರೆ, ಇದರ ಮೂಲವನ್ನು ಕಂಡುಹಿಡಿತಾ ಇದೆ. ನೀವು ಕಾಣ್ಬೋದು ಇತ್ತೀಚಿನ ದಿನಗಳಲ್ಲಿ ಬಂದಂಥ ಕೇಸ್ಗಳಲ್ಲಿ ಪೆಡ್ಲರ್ಗಳನ್ನು ಕೂಡ ಎತ್ತಿಕೊಂಡು ಬಂದಿದ್ದಾರೆ. ಮೊನ್ನೆ ಕೂಡ ಒಂದು ಕನ್ವಿಕ್ಷನ್ ಆಯಿತು, ಬಹುಶಃ 5 ಜನರಿಗೇನೋ ಕೇಸ್ ಅವರಿಗೆ ಸಜೆಯಾಗಿದೆ. ನೋಡಿ, ಡಿಪಾರ್ಟ್ಮೆಂಟ್ ಕಾನೂನು ನ್ಯಾಯಾಂಗ ವ್ಯವಸ್ಥಿತವಾಗಿ ಕೆಲಸ ಮಾಡುವಾಗ ಈ ಥರದ ಏನು ರಿಸಲ್ಟ್ಗಳು ಬರಲಿಕ್ಕೆ ಸಾಧ್ಯವಿದೆ. ಪ್ಯೂರ್ಲಿ ಡಿಮಾಂಡ್ ಆ್ಯಂಡ್ ಸಪ್ಲೈ. ಡಿಮಾಂಡ್ ಕಮ್ಮಿ ಆದಾಗ ಸಪ್ಲೈ ಕೂಡ ಕಮ್ಮಿ ಆಗ್ತದೆ. ಪೊಲೀಸರು ಯಾವ ರೀತಿ ಶ್ರಮಿಸ್ತಾ ಇದ್ದಾರೆ ಅವರೊಂದಿಗೆ ಸೇರಿ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಮತ್ತೆ ಮಂಗಳೂರನ್ನು ಕಟ್ಟಿ ಬೆಳೆಸುವ. ನಾವೆಲ್ಲರೂ ಒಂದಲ್ವಾ, ನಮ್ಮಲ್ಲಿ ಯಾವುದೇ ಡಿಫ್ರೆನ್ಸಸ್ಗಳು ಇಲ್ಲ. ಮಂಗಳೂರು ಮತ್ತೆ ಬ್ರ್ಯಾಂಡ್ ಮಂಗಳೂರು ಆಗ್ತದೆ, ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ತದೆ. ಮಂಗಳೂರು ವಿಲ್ ಶೈನ್ ಅಗೇನ್. ಮಂಗಳೂರು ನಗರ ಪೊಲೀಸ್ ಸಹಭಾಗಿತ್ವದಲ್ಲಿ ಮೇಕ್ ಎ ಚೇಂಜ್ ಫೌಂಡೇಶನ್ ಪ್ರಯುಕ್ತ ನಶೆ ಮುಕ್ತ ಮಂಗಳೂರು ಅಭಿಯಾನ. ಮೇಕ್ ಎ ಚೇಂಜ್ ಫೌಂಡೇಶನ್ ಹಾಗೂ ಮಂಗಳೂರು ನಗರ ಪೊಲೀಸ್ ಇದರ ಸಹಯೋಗದೊಂದಿಗೆ ಮುಂದಿನ 45ರಿಂದ 50 ದಿನಗಳ ಕಾಲ ನಶೆ ಮುಕ್ತ ಮಂಗಳೂರು ಎಂಬ ಅಭಿಯಾನವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ಡಿಸೆಂಬರ್ 27ನೇ ತಾರೀಕಿನಂದು ನಗರದ TMA ಪೈ ಹಾಲ್ನಲ್ಲಿ ನಡೆಯಲಿದ್ದು, ಈ ಕಾರ್ಯಕ್ರಮದಲ್ಲಿ ಸರ್ವಧರ್ಮದ ಗುರುಗಳು, ಗೌರವಾನ್ವಿತ ಕಾಜಿಗಳು, ಮಂಗಳೂರು ಬಿಷಪ್ ಅವರುಗಳು, ಅದೇ ರೀತಿ ರಾಮಕೃಷ್ಣ ಮಿಷನ್ ಇದರ ಸ್ವಾಮಿಗಳು, ಜೊತೆಗೆ ಇತರ ಗಣ್ಯರ
ಸಮ್ಮುಖದಲ್ಲಿ ಈ ಕಾರ್ಯಕ್ರಮವು ನೆರವೇರಲಿದೆ. ಅದರಿಂದ ಮಂಗಳೂರು ನಗರ ಪೊಲೀಸ್ ಅವರ ಸಹಯೋಗದೊಂದಿಗೆ ನಾವು ಈ ಒಂದು ದೊಡ್ಡದಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮುಂದಿನ 45 ದಿನಗಳ ಕಾಲ ನಡೆಯಲಿದೆ. ಸರಿಸುಮಾರು 102 ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಬೇರೆ ಬೇರೆ ಮಸೀದಿ ವಠಾರಗಳಲ್ಲಿ, ಅದೇ ರೀತಿ ಮಂದಿರದ ವಠಾರಗಳಲ್ಲಿ ಮತ್ತು ಚರ್ಚ್ಗಳನ್ನು ಸೇರಿಸಿಕೊಂಡು ಅಲ್ಲಿ ಕೂಡ ಒಂದೊಂದು ಕಾರ್ಯಕ್ರಮಗಳು ನಡೆಯಲಿದೆ. ಪ್ಲಸ್ ಅದರ ಮುಂದುವರಿದ ಭಾಗವಾಗಿ 40 ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಗಳಲ್ಲಿ ಕೂಡ ಒಂದೊಂದು ಕಾರ್ಯಕ್ರಮ ನಡೆಯಲಿದ್ದು, ನಗರದ ಬೇರೆ ಬೇರೆ 40 ಕಾರ್ನರ್ಗಳಲ್ಲಿ ಕೂಡ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳು ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದು, ಅದರಲ್ಲಿ ಬಹಳ ಪ್ರಮುಖವಾಗಿ ಬಾರ್ನ್ ಅಗೇನ್ ಫೌಂಡೇಶನ್ ಅವರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಮಂಗಳೂರು ನಗರವನ್ನು ಡ್ರಗ್ಸ್ ಮುಕ್ತ ನಗರವನ್ನಾಗಿಸಬೇಕು, ಮಂಗಳೂರು ನಗರದಲ್ಲಿ ಡ್ರಗ್ಸ್ನಿಂದ ಆಗುವ ಕ್ರೈಮ್ಗಳು ಕೂಡ ಕಮ್ಮಿ ಆಗಬೇಕು ಎಂಬ ದೊಡ್ಡ ಉದ್ದೇಶವನ್ನಿಟ್ಟುಕೊಂಡು ಮಂಗಳೂರು ನಗರ ಪೊಲೀಸ್ ಜೊತೆ ನಾವು ಕೂಡ ಕೈ ಜೋಡಿಸಿದ್ದೇವೆ. ನಮ್ಮ ಧ್ಯೇಯ ವಾಕ್ಯ ಏನಾಗಿದೆ ಅಂತ ಹೇಳಿದರೆ, ನೋ ಡ್ರಗ್ ನೋ ಕ್ರೈಮ್ ಸೇಫ್ ಮಂಗಳೂರು ಎಂಬ ಒಂದು ಘೋಷವಾಕ್ಯವನ್ನು ನಾವು ಈ ಸಂದರ್ಭದಲ್ಲಿ ಕೂಡ ಮಂಗಳೂರು ಪೊಲೀಸ್ ಜಂಟಿ ಸಹಯೋಗದೊಂದಿಗೆ ನಾವು ಇವತ್ತು ನಿಮ್ಮ ಮುಂದೆ ಪ್ರಸ್ತುತವನ್ನು ಪಡಿಸ್ತಾ ಇದ್ದೇವೆ. ನಮ್ಮ ಯುವಕರು ಮೇನ್ ಯೂತ್ ಎಲ್ಲಿದ್ದಾರೆ ಇವತ್ತು? ಇಲ್ಲಿ ಇಲ್ಲ. ಯಾಕೆ ಹೇಳಿದರೆ ಮೇನ್ಲಿ ದೇ ಆರ್ ಆಲ್ ಇದರ್ ಇನ್ ಅ ರಿಹ್ಯಾಬ್ ಆರ್ ಇನ್ ಜೈಲ್ ಆರ್ ದೇ ಆರ್ ನೋ ಮೋರ್. ಸೊ ವಾಟ್ ವಿ ಕ್ಯಾನ್ ಡೂ ಇಸ್ ಕಮ್ ಟುಗೆದರ್. ಯಾಕೆ ಹೇಳಿದರೆ ಯಾವಾಗಲೂ ಸಹ ನಮ್ಮದು ಸುದೀರ್ ಸರ್ ಯಾವಾಗಲೂ ಹೇಳ್ತಾರೆ, ಸಪ್ಲೈ ಆ್ಯಂಡ್ ಡಿಮಾಂಡ್ ಬಗ್ಗೆ ಯಾವಾಗಲೂ ಸಹ ಹೇಳ್ತಾರೆ. ಸೊ ನಾವು ಈಗ ಸಪ್ಲೈ ಕಮ್ಮಿ ಮಾಡಬೇಕಾದ್ರೆ ಡಿಮಾಂಡ್ ಕಮ್ಮಿ ಆಗಲೇಬೇಕಲ್ಲ. So what we can do is, rather than help and spread the awareness to these youth who are getting addicted to all these different substances, today we have to get together, ಎಲ್ಲರೂ ಸೇರಿ ನಾವು ಇದನ್ನು ಈ ಕ್ಯಾಂಪೇನನ್ನು ಮುಂದೆ ನಡೆಸಬೇಕಿರುವ ನಾವು ಸಹ ಒಂದು ಉದ್ದೇಶ ಮಾಡ್ತಾ ಇದ್ದೇವೆ. ನಿಮ್ಮಿಂದ ಸಹ ಒಂದು ಸಹಾಯ ಇದ್ದರೆ ಇಟ್ ವಿಲ್ ಬಿ ಅ ವೆಲ್ ಆ್ಯಂಡ್ ಗುಡ್ ಆಪರ್ಚುನಿಟಿ ಫಾರ್ ಆಲ್ ಆಫ್ ಯಂಗ್ಸ್ಟರ್ಗಳನ್ನು, ವಿದ್ಯಾರ್ಥಿಗಳನ್ನು ಜಾಸ್ತಿ ಅಟ್ರಾಕ್ಟ್ ಮಾಡುವಂಥ 1-2-3 ಸ್ಪರ್ಧೆಗಳನ್ನು ಕೂಡ ಇಟ್ಟಿದ್ದೇವೆ. ರೀಲ್ಸ್ ಮತ್ತು ಶಾರ್ಟ್ ವಿಡಿಯೋ ಅಂದರೆ ಚಿಕ್ಕ ವಿಡಿಯೋಗಳನ್ನು ಮಾಡಿ ಅವರ ಒಂದು ಅನಿಸಿಕೆಯನ್ನು ರೀಲ್ಸ್ ಮೂಲಕ ಪ್ರದರ್ಶನ ಮಾಡುವಂಥ ಅದೊಂದು ಸ್ಪರ್ಧೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಮತ್ತು ಒಂದು ಮಾದಕ ದ್ರವ್ಯದಿಂದ ಆಗುವಂತಹ ನೆಗೆಟಿವ್ ಇಂಪ್ಯಾಕ್ಟ್ಗಳಿದೆ ಸೊಸೈಟಿಯ ಮೇಲೆ, ಇವತ್ತು ಏನೆಲ್ಲ ಆಗ್ತಾ ಇದೆ ಅದರ ಒಂದು ವಸ್ತು ಪ್ರದರ್ಶನ. 5 ಕಾಲೇಜ್ನವರು ಕೂಡ ಅಲ್ಲಿ ಒಂದು ತಮ್ಮ ವಸ್ತು ಪ್ರದರ್ಶನ ಮೂಲಕ ತಮ್ಮ ಒಂದು ಏನು ಐಡಿಯಾಸ್ಗಳಿವೆ, ಯಾವ ರೀತಿ ಡ್ರಗ್ಸ್ ಮುಕ್ತ ಸಮಾಜವನ್ನು ಮಾಡಬಹುದು ಎಂಬುದರ ಬಗ್ಗೆ ಕೂಡ ಅಲ್ಲಿ ಒಂದು ಎಕ್ಸಿಬಿಷನ್ ಮೂಲಕ ತೋರಿಸಿಕೊಡಲಿದ್ದಾರೆ. ಮತ್ತು ಒಂದು ಫಿಟ್ನೆಸ್ ಚಾಲೆಂಜ್, ಮಂಗಳೂರು ನಗರದ ಪ್ರಖ್ಯಾತ 2 ಮಾಲ್ಗಳಲ್ಲಿ ಒಂದು ಫಿಟ್ನೆಸ್ ಚಾಲೆಂಜ್ ಜೊತೆಗೆ ಒಂದು ಫ್ಲ್ಯಾಶ್ ಮಾಬ್ ಅಂತ ಹೇಳ್ತೇವೆ, ಯಾವುದು ಮ್ಯೂಸಿಕಲ್ ಫ್ಲ್ಯಾಶ್ ಮಾಬ್ ಮೂಲಕ ಮುಂದಿನ 2 ವಾರಗಳ ಶನಿವಾರ ಮತ್ತು ಭಾನುವಾರ ಅಂದರೆ 4 ದಿನ ನಡೆಯಲಿದೆ. ಮತ್ತು ಡಿಜಿಟಲ್ ಪೋಸ್ಟರ್ ಸ್ಪರ್ಧೆ ಇದೆ. ಯಾವ ರೀತಿ ಮಾದಕ ದ್ರವ್ಯದ ನೆಗೆಟಿವ್ ಇಂಪ್ಯಾಕ್ಟ್ ಒಬ್ಬ ಮನುಷ್ಯನ ಮೇಲೆ ಆಗುತ್ತದೆ ಎಂಬುದರ ಬಗ್ಗೆ ಯುವ ಸಮೂಹ ಇದರಲ್ಲಿ ಪಾಲ್ಗೊಳ್ಳುವಂತೆ ಕೂಡ ನಾವು ಪ್ರೋತ್ಸಾಹಿಸ್ತಾ ಇದ್ದೇವೆ. ಮತ್ತು 1 ದಿನದ ಇನ್ಫ್ಲೂಯೆನ್ಸರ್ ಆಗುವಂಥ ಒಂದು ವ್ಯವಸ್ಥೆ ಇದೆ. ಈಗ ನೋಡಿ, ಜಾಸ್ತಿ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿರುವಂಥ ಯುವಕರಿಗೆ ಅವರ ಈ ಒಂದು ಏನು ಡ್ರಗ್ಸ್ ಬಗ್ಗೆ ಇರುವಂಥ ಅವರ ಅಭಿಪ್ರಾಯವನ್ನು ಮಂಡಿಸುವಂಥ 1 ದಿನದ ಇನ್ಫ್ಲುಯೆನ್ಸರ್ ಆಗಿ ಅವರನ್ನು ಗುರುತಿಸಿಕೊಳ್ಳುವಂಥ ಒಂದು ವ್ಯವಸ್ಥೆ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಈಗ ನಾವು ಕಾರ್ಯಕ್ರಮವನ್ನು ಅನೌನ್ಸ್ ಮಾಡಿದಾಗಲೇ ಹಲವಾರು ಯುವಕರು ನಮಗೆ ಫೋನ್ ಮಾಡಿದರು, ನಮಗೆ ಅಲ್ಲಿ ಮಾತಾಡಲಿಕ್ಕೆ ಅವಕಾಶ ಉಂಟಾ, ನಮಗೆ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಅವರನ್ನಲ್ಲಿ ಮುಖತಃ ಭೇಟಿಯಾಗುವಂಥ ಅವಕಾಶ ಉಂಟಾ ಅಂತ. ನಾವು ಅದನ್ನೆಲ್ಲ ಅವರಿಗೆ ಕನ್ವೈ ಮಾಡಿದ್ದೇವೆ. ಸಮಾಜದಲ್ಲಿ ನಾವು ಅನುಭವಿಸುತ್ತಿರುವಂಥ ಈ ಒಂದು ದೊಡ್ಡ ಡ್ರಗ್ ರ್ಯಾಕೆಟ್ ಅಥವಾ ಮಾಫಿಯಾದ ವಿರುದ್ಧ ಸಾರ್ವಜನಿಕರು ಪೊಲೀಸ್ ಇಲಾಖೆಯ ಜೊತೆ ಸೇರಿಕೊಂಡು ಕೆಲಸ ಮಾಡಬೇಕಾದ ಅಗತ್ಯತೆ ಇದೆ. ಇಲ್ಲದಿದ್ದರೆ ಸಮಾಜದಿಂದ ಈ ಪಿಡುಗನ್ನು ನಮಗೆ ಹೊಡೆದೋಡಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ ಎಂಬುದು ನಮ್ಮ ಅಭಿಪ್ರಾಯ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.